ಏನು ನೀವು ಅಂಜಲಿ ನಿಂಬಾಳ್ಕರ್ ಹೇಳಿದ್ರಿ, ತುಂಬ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದವರು, ಜೊತೆಗೆ ವೆಲ್ ಎಜುಕೇಟೆಡ್ ಡಾಕ್ಟರ್ ಆಗಿದ್ದಾರೆ. ಒಂದು ಒಳ್ಳೆ ಅಭ್ಯರ್ಥಿನ ಕಾಂಗ್ರೆಸ್ ಈ ಬಾರಿ ಕೊಟ್ಟಿದೆ. ನಾರ್ಮಲಿ OBC ಸಮುದಾಯ ಏನು ಹೇಳುತ್ತೆ ಅಥವಾ ಹಿಂದುಳಿದ ಸೋಷಿಯಲ್ ಸಮುದಾಯ ಏನು ಹೇಳ್ತವೆ, ನಮ್ಮವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನಂತೆ. ಟಿಕೆಟ್ ಕೊಟ್ಟಿದ್ದೀವಿ, ಈಗ ಹಾಕಿ ಟಿಕೆಟ್ ಓಟನ್ನ. ನೀವು ಟಿಕೆಟ್ ಕೊಟ್ಟಾಗೂ ಸಹಿತ ಮತ್ತು ನೀವು ಬೇರೆ ಕಡೆ ಓಟ್ ಹಾಕಿದಾಗ ಮತ್ತೇನು ಮಾಡೋಕ್ಕಾಗತ್ತೆ? ಬದಲಾವಣೆ ಸಾಧ್ಯನಾ? ನಿಮಗೆ ನಿಮ್ಮವರಿಗೆ ಪ್ರಾತಿನಿಧ್ಯ ಯಾವ ಕೊಟ್ಟಾಗ ನೀವು ಅವ್ರ ಬೆನ್ನಿಗೆ ನಿಲ್ಬೇಕಾಗತ್ತೆ. ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ಸಂವಿಧಾನನ ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ, ಈ ದೇಶ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ಈ ಬಾರಿ ಮೋದಿ ಸೋಲಲೇಬೇಕು. ಯಾವಾಗಾದರೂ ಒಂದು ದಿವಸ ಅನಂತಕುಮಾರ್ ಹೆಗಡೆಯವರಾಗಲಿ ಅಥವಾ ಕಾಗೇರಿ ಅವರಾಗಲಿ ಒಂದು ದಿವಸ ಅರಣ್ಯ ಹಕ್ಕುಗಳ ಬಗ್ಗೆ ಮಾತಾಡಿದ್ದಾರೆ? ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಜೊತೆಗೀಗ ನಮ್ಮ ಧ್ವನಿ ವೇದಿಕೆಯ ಸ್ಥಾಪಕ ಸದಸ್ಯರಾದಂತಹ ಮತ್ತು ಯುವ ಮುಂದಾಳು ಲೋಹಿತ್ ನಾಯ್ಕ್ ಅವರಿದ್ದಾರೆ. ಇವತ್ತು ಈ ಚುನಾವಣೆ ಹತ್ತಿರ ಆಗಿರಬೇಕಂಥ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದಲ್ಲಿ ನಾವಿದ್ದೀವಿ. ಇಲ್ಲಿ ಒಂದು ಕಡೆ BJP ಅಭ್ಯರ್ಥಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ, ಅಂಜಲಿ ಹೇಮಂತ್ ನಿಂಬಾಳ್ಕರ್ ಅವರಿದ್ದಾರೆ. ಒಟ್ಟಾರೆ ವಿದ್ಯಮಾನಗಳ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಬರೋಣ. ಓಡಾಡ್ತಾ ಇದ್ದೀರಾ ಈ ಕ್ಷೇತ್ರದಲ್ಲಿ, ಒಟ್ಟಾರೆ ಏನು ಅನ್ನಿಸ್ತಾ ಇದೆ ನಿಮ್ಗೆ? ನೋಡಿ, ಉತ್ತರ ಕನ್ನಡ ವಿಶೇಷ ಜಿಲ್ಲೆ. ಉತ್ತರ ಕನ್ನಡ ಭೌಗೋಳಿಕವಾಗಿಯೂ ಸಹಿತ ಬಹುದೊಡ್ಡದು ಈ ಕೆನರಾ ಕ್ಷೇತ್ರ. ಜೊತೆಗೆ ಇಲ್ಲಿಯ ಜನರ ಬೌದ್ಧಿಕ ಮಟ್ಟ ಸಹಿತ ಬಹುದೊಡ್ಡದ್ದು. ಆದರೆ ತುಂಬ ಸಹಬಾಳ್ವೆ ಮತ್ತು ಸಹಕಾರದಿಂದ ಬದುಕಿರುವಂಥ ಜಿಲ್ಲೆ, ಜೊತೆಗೆ ತುಂಬ ಹಿಂದುಳಿದ ಜಿಲ್ಲೆನೂ ಸಹಿತ ಇದು. ಆದರೆ ಇತ್ತೀಚೆಗೆ ಏನಾಗಿದೆ, ಹಿಂದಂತೂ ಹಾಗೆ ಉಳಿದಿದೆ. ಆದರೆ ಈ ಕೋಮುವಾದ ಕಳೆದ ಒಂದು 2 ದಶಕಗಳಿಂದ ಇಲ್ಲಿಯ ಕೋಮುವಾದದ ಸೋಂಕು, ಕೋಮುವಾದ ಕೊಳಕು ಈ ಜಿಲ್ಲೆಗೆ ಹತ್ಕೊಂಡಿದೆ. ಅದನ್ನು ಈ ಬಾರಿ ನಾವು ತೊಳಿಬೇಕಾಗಿದೆ. ಅದು ನಾರಾಯಣ ಗುರುಗಳ ಸೌಹಾರ್ದತೆಯಿಂದ ಮತ್ತು ನಾವು ಇಲ್ಲಿ ಮನುವಾದದ ವಿರುದ್ಧ ಸಂಪೂರ್ಣ ಬ್ಯಾಕ್ವರ್ಡ್ಸ್ಗಳು ಏನು OBC ಸಮುದಾಯ ಏನಿರ್ತಾರಲ್ಲ ಅವರುಗಳು, ದಲಿತರುಗಳು, ಮುಸಲ್ಮಾನ್ ಸಮುದಾಯ ಇವೆಲ್ಲ ಸೇರಿ ಈ ಕೋಮುವಾದವನ್ನು ಮತ್ತು ಮನುವಾದವನ್ನು ಇಲ್ಲಿಂದ ಓಡಿಸ್ಬೇಕಾದಂಥ ದೊಡ್ಡ ಅವಶ್ಯಕತೆ ಇದೆ ಮತ್ತು ದೊಡ್ಡ ಅವಕಾಶ ಸಹಿತ ಇದೆ. ಏನು ನೀವು ಅಂಜಲಿ ನಿಂಬಾಳ್ಕರ್ ಹೇಳಿದ್ರಿ, ತುಂಬ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದವರು, ಜೊತೆಗೆ ವೆಲ್ ಎಜುಕೇಟೆಡ್ ಡಾಕ್ಟರ್ ಆಗಿದ್ದಾರೆ. ಒಂದು ಒಳ್ಳೆ ಅಭ್ಯರ್ಥಿನ ಕಾಂಗ್ರೆಸ್ ಈ ಬಾರಿ ಕೊಟ್ಟಿದೆ. ನಾವು ಇವತ್ತು ಮಾಡಬೇಕಾಗಿರೋದು ಏನಂತಂದರೆ, ನಾನು ವಿಶೇಷವಾಗಿ ನಾನೊಬ್ಬ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸುವ ಮನುಷ್ಯನಾಗಿ ಅವರ ಕಷ್ಟ ಮತ್ತು ಅವರ ಸಮಸ್ಯೆಗಳನ್ನು ಅರ್ಥವನ್ನಾಗಿ ನಾನು ನಿಮಗೇನು ಹೇಳ್ತೇನೆ ಅಂತಂದರೆ, ಈ ಸಮುದಾಯಗಳು ಹಿಂದುಳಿದ ವರ್ಗದ ಒಂದು ವಿದ್ಯಾವಂತೆಯ ಹಿಂದೆ ನಿಲ್ಲಬೇಕಾಗತ್ತೆ. ಅವರ ಸಮಸ್ಯೆಯನ್ನು ನಿಜವಾಗ್ಲೂ ಅವರು ಸರಿ ಮಾಡ್ಕೊಳ್ಬೇಕು ಅಂತ ಅಂದರೆ. ಈಗ ಲೋಹಿತ್, ಈಗ ಕಳೆದ 30 ವರ್ಷದಿಂದ ಅನಂತಕುಮಾರ್ ಹೆಗಡೆ ಇಲ್ಲಿ ಪ್ರತಿನಿಧಿಸ್ತಾ ಬಂದಿದ್ದಾರೆ. ಏನು ಅಭಿವೃದ್ಧಿ ಇಲ್ದಾನೆ ಅಥವಾ ಏನು ಕೆಲಸ ಮಾಡ್ದಾನೆ ಸಾಧ್ಯ ಆಯಿತಾ? ಖಂಡಿತ ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ಅವರ ಪ್ರಚೋದನಕಾರಿ ಭಾಷಣಗಳು ಈ ಹಿಂದುಳಿದ ವರ್ಗದ ಯುವಕರುಗಳನ್ನು, ಹಿಂದುಳಿದ ವರ್ಗದ ಅಥವಾ ಹಿಂದೂಗಳನ್ನು ಇವನ್ನೆಲ್ಲರನ್ನೂ ಸಹಿತ ಒಂದು ಧರ್ಮದ ಕಾರಣಕ್ಕೆ ಪ್ರಚೋದಿಸಿ, ಒಂದು ಕಮ್ಯುನಿಟಿಯ ವಿರುದ್ಧ ನಮ್ಮನ್ನೆಲ್ಲ ಎತ್ಕಟ್ಟಿ ಅಭಿವೃದ್ಧಿನೇ ಮಾಡದೆ, ಜೊತೆಗೆ ಈ ಸಮುದಾಯಗಳ ಪರವಾಗಿಯೂ ಸಹಿತ ಯಾವುದೇ ನಾಯಕರುಗಳನ್ನು ಬೆಳೆಸದೆ, ಎಷ್ಟೋ ಹಿಂದುಳಿದ ವರ್ಗದ ನಾಯಕರುಗಳನ್ನು ತುಳಿದು ಅವರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗಳನ್ನೆಲ್ಲ ಹಾಳು ಮಾಡಿ ಅವರು ರಾಜಕಾರಣ ಮಾಡಿರೋದು. ಅದು ಧರ್ಮ ಮತ್ತು ರಾಷ್ಟ್ರದ ಒಂದು ಹುಸಿ ಏನಂತಾರೆ ಪ್ರಚೋದನೆ ಮಾಡಿ ಅವರು ರಾಜಕಾರಣ ಮಾಡಿರೋದ್ರಿಂದ ಅವರು ಸಕ್ಸಸ್ ಆದರು. ದ್ಯಾಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಆದರೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಈ ಹಿಂದುಳಿದ ವರ್ಗದಲ್ಲಿ ಒಂದು ಜಾಗೃತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ, ನಾರಾಯಣ ಗುರುಗಳ ತತ್ವಸಿದ್ಧಾಂತವನ್ನು ನಾವೆಲ್ಲ ಅರಿತಿರೋದ ಕಾರಣಕ್ಕೋಸ್ಕರ, ಅಥವಾ ಈ ಬ್ಯಾಕ್ವರ್ಡ್ಗಳ ಸಮಸ್ಯೆಗಳಿಂದ ನಾವು ಮುಂಚೂಣಿಗೆ ಚುನಾವಣಾ ವಸ್ತುವಾಗಿ ಮಾಡದೇ ಇರೋ ಕಾರಣಕ್ಕೋಸ್ಕರ, ಜೊತೆಗೆ ಈ ಹಿಂದುಳಿದ ವರ್ಗದ ನಾಯಕತ್ವವನ್ನು ತುಂಬ ಸ್ಟ್ರಕ್ಚರಲಿ ಈ ಪಕ್ಷಗಳು ತುಳಿದಿರೋ ಕಾರಣಕ್ಕೋಸ್ಕರ ಅದು ಅವ್ರಿಗೆ ಸಾಧ್ಯ ಆಯಿತು. ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿದೆ. ಸಂವಿಧಾನದ ವಿರುದ್ಧ ಅವರು ಹೇಳಿಕೆ ಕೊಟ್ಟರು, ಅದು ದೊಡ್ಡ ವಿವಾದ ಆಗುತ್ತೆ ಅನ್ನೋ ಕಾರಣಕ್ಕೆ ತಪ್ಪಿಸಿರ್ಬೋದು. ಈಗ ಕಾಗೇರಿ ಇದ್ದಾರೆ ಕ್ಷೇತ್ರದ ಈಗ ಅಭ್ಯರ್ಥಿಯಾಗಿ. ಕಾಗೇರಿ ಭಾಳ ಸಂಭಾವಿತರು, ಭಾಳ ಸಜ್ಜನರು ಅನ್ನೋ ಒಂದು ಅಭಿಪ್ರಾಯ ಕೆಲವರಲ್ಲಿ ಇದೆ. ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕಾಗೇರಿ ಮತ್ತು ಅನಂತಕುಮಾರ್ ಹೆಗಡೆ ಒಂದೇ ನಾಣ್ಯದ 2 ಮುಖಗಳಿದ್ದಾರೆ. ಅವರು
ಅನಂತಕುಮಾರ್ ಹೆಗಡೆ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಸಂವಿಧಾನದ ಬದಲಾವಣೆ ಪರವಾಗಿದ್ದಾರೆ. ಇವರು ಅದ್ರ ಬಗ್ಗೆ ಮಾತನಾಡದೆ ಇವರು ಸಂವಿಧಾನದ ಬದಲಾವಣೆಗೆ ಪರ ಇದ್ದಾರೆ. ಏನು ಡಿಫ್ರೆನ್ಸ್ ಇಲ್ಲ ಇಬ್ಬರಲ್ಲೂ, ಒಂದೇ ನಾಣ್ಯದ ಎರಡು ಮುಖಗಳಿವು. ಅದ್ರ ಬಗ್ಗೆ ಯಾವ ಡೌಟು ಬೇಡ. ಯಾಕೆಂತಂದ್ರೆ ಅವರ ಪಕ್ಷ ಸಿದ್ಧಾಂತ, ಅವರು ಪ್ರತಿನಿಧಿಸಿರುವಂಥ ಪಕ್ಷ, ಅವ್ರು ಬಂದಿರುವಂಥ ಏನು ಪರಿವಾರ ಏನು ಮಾಡುತ್ತೆ, ಅದ್ರ ಪರವಾಗಿದ್ದಾರೆ ತಾನೇ. ಈಗ ಇವರು 3 ಸರಿ ಅಂಕೋಲಾದಿಂದ ಶಾಸಕರಾಗಿ ಬಂದಿದ್ದರು, ಶಿರಸಿಯಿಂದ ಬಂದಿದ್ದಾರೆ. ಹಾಗಾಗಿ ಮತ್ತು ಮೊನ್ನೆ ಹೇಳಿದ್ದಾರೆ, ನಾನು ಅಧಿಕಾರಕ್ಕೆ ಬಂದರೆ ನನ್ನದೇ ಆದಂತಹ ಅಭಿವೃದ್ಧಿ ಯೋಜನೆಗಳಿದೆ, ನಾನು ಮಾಡ್ತೀನಿ ಅಂಥೇಳಿ. ಅಧಿಕಾರಿಗೆ ಇನ್ನೂ ಬರಬೇಕಾ? ಅವರು 5-6 ಸರಿ MLA ಆಗಿ, ಮಂತ್ರಿಗಳಾಗಿ, ಸಭಾಧ್ಯಕ್ಷರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಇನ್ನೂ ಅಧಿಕಾರಕ್ಕೆ ಬರಬೇಕಾ ಕೆಲಸ ಮಾಡಲಿಕ್ಕೆ? ನೋಡ್ರಿ, ಉತ್ತರ ಕನ್ನಡ ತುಂಬ ಇಲ್ಲಿ ಇಟ್ಸ್ ಅ ಹ್ಯೂಜ್ ಆಪರ್ಚುನಿಟಿ. ಏನು ಟೂರಿಸಮಿಗೋಸ್ಕರ ತುಂಬ ದೊಡ್ಡ ಅವಕಾಶ ಇದೆ. ಟೂರಿಸಮ್ ಏನು ಡೆವಲಪ್ ಆಗಲಿಲ್ಲ. ಇಲ್ಲಿಯ ಅತಿ ಹೆಚ್ಚು ಟ್ಯಾಲೆಂಟ್ ಮೈಗ್ರೇಷನ್ ಉತ್ತರ ಕನ್ನಡದಿಂದ ಬೆಂಗಳೂರು ಅಥವಾ ಬೇರೆ ನಗರಗಳಿಗೆ ಆಗ್ತಾ ಇದೆ. ಅದರಿಂದ ಬಹುದೊಡ್ಡ ಸಾಮಾಜಿಕ ಸೋಷಿಯಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲಿ ಕಲಿತಾರೆ, ಓದ್ತಾರೆ, ಟ್ಯಾಲೆಂಟ್ ಇದೆ. ಆದರೆ ಸಮಸ್ಯೆ ಏನಂತಂದರೆ ಇಲ್ಲಿ ಜಾಬೇ ಸಿಗಲ್ಲ. ಏನು ಮಾಡಬೇಕಾಗತ್ತೆ? ಡಿಗ್ರಿ ಮುಗಿಸಿದ ನಂತರನೋ ಅಥವಾ ಅದನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ ನಂತರನೋ ಬೇರೆ ನಗರಗಳಿಗೆ ಹೋಗಬೇಕಾಗತ್ತೆ. ಮಗ ಹೋಗ್ತಾನೆ ಬೇರೆ ಜಿಲ್ಲೆಗಳಿಗೆ, ಬೇರೆ ನಗರಗಳಿಗೆ ಹೋಗ್ತಾನೆ, ಅಪ್ಪ ಅಮ್ಮನ ಇಲ್ಲೇ ಇರಬೇಕಾಗತ್ತೆ. ಅವ್ರಗಳ ಪರಿಸ್ಥಿತಿ ಏನು? ಸಣ್ಣ ಪುಟ್ಟ ಆಸ್ತಿಗಳಿರ್ತವೆ, ಅದ್ರಗಳಿಂದ ನೋಡ್ಕೊಳ್ಳೋದೇನು? ಆಸ್ತಿಗಳ ಸಮಸ್ಯೆಗಳಿರ್ತವೆ. ಅಥವಾ ತುಂಬ ಬಹುದೊಡ್ಡ ಈ ಜಿಲ್ಲೆಯ ಬಹುದೊಡ್ಡ ಸಮಸ್ಯೆ ಏನಂತಂದರೆ ಅರಣ್ಯ ಹಕ್ಕು ಸಮಸ್ಯೆ. ಯಾವಾಗಾದರೂ ಒಂದು ದಿವಸ ಅನಂತಕುಮಾರ್ ಹೆಗಡೆಯವರಾಗಲಿ ಅಥವಾ ಕಾಗೇರಿ ಆಗಲಿ ಒಂದು ದಿವಸ ಅರಣ್ಯ ಹಕ್ಕುಗಳ ಬಗ್ಗೆ ಮಾತಾಡಿದಾರ? ಒನ್ ಡೇ ಅಥವಾ ಒಂದು ಸ್ಕ್ವೇರ್ ಫೀಟಷ್ಟು ಜಾಗನಾದರೂ ಯಾರಿಗಾದರೂ ಅರಣ್ಯ ಹಕ್ಕುಗಳಿಗೆ ಕೊಡಿಸಿದಾರ? ಎಷ್ಟೋ ಜನರ RTC, ಎಷ್ಟೋ ಜನರ ಏನು ಅರಣ್ಯ ಹಕ್ಕುಗಳು, ಈ ಅತಿ ಸೂಕ್ಷ್ಮ ವಲಯ ಅಂತ ಅಂದ್ಬಿಟ್ಟು ನಮ್ಮ ಕೆಲವೊಂದು ವಲಯಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವಾಗಾದರೂ ಮಾತಾಡಿದಾರ? ಅರಣ್ಯವಾಸಿಗಳ ಪರಿಸ್ಥಿತಿ ಏನಾದರೂ ಗೊತ್ತಾ ಇವರಿಗೆ? ಇಷ್ಟೆಲ್ಲ ಅಧಿಕಾರ ಅನುಭವಿಸಿದ್ದಾರೆ ತಾನೆ. ಮತ್ತು ಯಾರನ್ನ ಪ್ರತಿನಿಧಿಸಿದ್ದಾರೆ ಇವರು? ಕಾಂಗ್ರೆಸ್ಸಲ್ಲಿ ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ. ಕಾಂಗ್ರೆಸ್ಸಿಗೆ ಕೇಳ್ಬೋದು ನಾವು. ಕಾಂಗ್ರೆಸ್ನ ಪ್ರಣಾಳಿಕೆ ಆಗಲಿ ಅಥವಾ ಕಾಂಗ್ರೆಸ್ನ ಯಾವ ವಿಷಯಗಳನ್ನ ಅದು ಅಡ್ರೆಸ್ ಮಾಡುತ್ತೆ ಅಂತಂದರೆ ಅಲ್ಲಿ ಜನರ ಸಮಸ್ಯೆಗಳನ್ನ ಎದುರಿಸುತ್ತೆ. BJP, RSS ಮತ್ತು ಈ ಪಕ್ಷಗಳು ಯಾವಾಗಾದರೂ ಜನರ ಸಮಸ್ಯೆಗಳನ್ನ ಯಾವಾಗಾದ್ರೂ ಮಾತಾಡೋದೇನು? ಹಿಂದೂ, ಮುಸ್ಲಿಂ, ಮತ್ತೊಂದು ರಾಷ್ಟ್ರ ಹೌದು, ನಾನು ರಾಷ್ಟ್ರ ಎಲ್ಲರೂ ರಾಷ್ಟ್ರದಲ್ಲೇ ಇರೋರೆ. ಇಷ್ಟು 70 ವರ್ಷ ಈ ದೇಶ ಉಳಿದಿದೆ ಅಂತ ಅಂದರೆ ಕೇವಲ ಇವ್ರ ಕಾರಣಕ್ಕೋಸ್ಕರ ಉಳಿದಿದೆಯಾ? ಇಲ್ಲ ತಾನೇ. ನೀವು ನಾರಾಯಣ ಗುರುಗಳ ತತ್ವದ ಬಗ್ಗೆ ಹೇಳಿದ್ರಿ. ಈ ಜಿಲ್ಲೆಯ ದೊಡ್ಡ ಸಮುದಾಯ ನಾಮಧಾರಿ ಸಮುದಾಯ. ಈ ನಾಮಧಾರಿ ಸಮುದಾಯ ನಿಜವಾಗಿಯೂ ನಾರಾಯಣ ಗುರು ತತ್ವಗಳನ್ನು ಅರ್ಥ ಮಾಡ್ಕೊಂಡಿದ್ಯಾ? ಖಂಡಿತ. ನಾರಾಯಣ ಗುರುಗಳ ಜಾಗ್ರತೆ ದೊಡ್ಡ ಪ್ರಮಾಣದಲ್ಲಿ ಈ ಸಮುದಾಯಗಳಲ್ಲಿದೆ. ಜೊತೆಗೆ ನೋಡಿ, ನಾರಾಯಣ ಗುರುಗಳು ಕೇವಲ ನೀವು ಹೇಳ್ದಂಗೆ ಒಂದು ಜಾತಿಗಂತೂ ಸೀಮಿತ ಅಲ್ಲ. ಒಂದೇ ಜಾತಿ, ಅದು ಮನುಷ್ಯ ಜಾತಿಗೆ ಸೇರಿದವರು. ಮನುಷ್ಯ ಜಾತಿ ಅಂತ ಅಂದಾಗ ಅಲ್ಲಿ ಮುಸಲ್ಮಾನರು ಬರ್ತಾರೆ, ಹಿಂದೂಗಳು ಬರ್ತಾರೆ, ದಲಿತರು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಸೊ ಅದರ ಜಾಗೃತಿ ಬಹುದೊಡ್ಡ ಮಟ್ಟಿಗೆ ಬಂದಿದೆ. ಇತ್ತೀಚೆಗೆ ನೀವು ನೋಡ್ಬೋದು, ತುಂಬ ನಾರಾಯಣ ಗುರುಗಳು ಪ್ರತಿನಿಧಿಸುವಂಥ ಎಲ್ಲೋ ಶಾಲ್ಗಳು, ನಾರಾಯಣ ಗುರುಗಳ ಫೋಟೋಗಳು, ನಾರಾಯಣ ಗುರುಗಳ ಜಯಂತಿಗಳು ಈ ಜಿಲ್ಲೆಗಳಿಗೆ ಬಹುದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ದೊಡ್ಡ ಪ್ರಮಾಣದ ಜಾಗೃತಿಯಲ್ಲಿ ಒಂದು 5 ವರ್ಷ 8 ವರ್ಷಕ್ಕಿಂತ ಹಿಂದೆ ಏನಿತ್ತೋ ಅದಕ್ಕಿಂತ ದೊಡ್ಡ ಜಾಗೃತಿ ಬಂದಿದೆ ಇತ್ತೀಚೆಗೆ. ನಾರಾಯಣ ಗುರುಗಳು ಅದು ನಮ್ಮ ಅಸ್ಮಿತೆ ಆಗಿದೆ. ಈ ತಳ ಸಮುದಾಯಗಳ ಅಸ್ಮಿತೆ ಆಗಿದೆ. ಈಡಿಗ ನಾಮಧಾರಿ ಬಿಲ್ಲವರ ಅಸ್ಮಿತೆ ಆಗಿದೆ. ಆ ಕಾರಣಕ್ಕೋಸ್ಕರ ಅದು ನಮ್ಮ ಇರುತ್ತೇನೆ. ಈಗ ಜಿಲ್ಲೆಯಲ್ಲಿ ಬೇರೆ ಬುಡಕಟ್ಟು ಸಮುದಾಯಗಳಿದ್ದಾರೆ, ಸಿದ್ದಿ, ಕುಣಬಿ ಅಥವಾ ಗೌಳಿ, ಈ ಥರ ಸಮುದಾಯಗಳಿದ್ದಾರೆ. ಹಿಂದುಳಿದ ವರ್ಗಗಳು, ಹಾಲಕ್ಕಿ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ. ಯಾಕೆ ಕಷ್ಟದಲ್ಲಿದ್ದಾರೆ ಅಂತಂದರೆ ಅದು ಹೇಳಿದ್ನಲ್ಲ ನಿಮಗೆ, ಉತ್ತರ ಕನ್ನಡ ಬಹುಸಂಖ್ಯಾತ ನೋಡಿ, ಉತ್ತರ ಕನ್ನಡ ಒಂದು ರ್ಯಾರ್ ಮಿಕ್ಸ್. ಇದು ಭೌಗೋಳಿಕವಾಗಿಯೂ ಸಹಿತ ತುಂಬ ವೈವಿಧ್ಯತೆಯಿಂದ ಹೊಂದಿದೆ. ಜೊತೆಗೆ ಇಲ್ಲಿಯ ಸಮುದಾಯಗಳು ಸಹಿತ ಇಡೀ ಬೇರೆ ಜಿಲ್ಲೆಗಳಿಂದ ನೋಡಿದ್ರೆ ಇದು ರ್ಯಾರ್ ಮಿಕ್ಸ್. ಇದು ಅತಿ ಹೆಚ್ಚು ಬ್ರಾಹ್ಮಣ ಸಮುದಾಯ ಇರುವಂಥ ಅಥವಾ ಮೇಲ್ವರ್ಗ ಇರುವಂಥ ಜಿಲ್ಲೆನೂ ಕರ್ನಾಟಕದಲ್ಲಿದೆ. ಜೊತೆಗೆ ಅತಿ ಹೆಚ್ಚು OBCಗಳಿರುವಂಥ ಜಿಲ್ಲೆನೂ ಇದೆ. ಆದರೆ OBCಗಳ ಪ್ರಾತಿನಿಧ್ಯ ಸರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಕಳೆದ ಒಂದು 3 ದಶಕಗಳಿಂದ OBCಗಳ ಪ್ರಾತಿನಿಧ್ಯ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ವಿಶೇಷವಾಗಿ ರಾಜಕೀಯ ವಲಯದಲ್ಲಿ. ಸೊ ನೀವೆಲ್ಲ ಸಮಸ್ಯೆ, ಕುಣಬಿ ಸಮುದಾಯದ ಅಥವಾ ಅಲ್ಲೊಂದು ನಮ್ಮ ಮರಾಠ ಸಮುದಾಯದ ಒಂದು ಗೌಳಿ ಸಮುದಾಯ, ಹಾಲಕ್ಕಿ ಸಮುದಾಯ, ಇದೇ ರೀತಿಯಾಗಿ ನಮ್ಮ
ಸಿದ್ದಿ ಸಮುದಾಯ ಇದೆಲ್ಲ, ಮತ್ತು ಕೊಂಕಣ ಮರಾಠ ಮತ್ತು ಮರಾಠ ಕಮ್ಯುನಿಟಿಯಲ್ಲಿ ತುಂಬ ಸಬ್ಸೆಕ್ಟ್ಗಳಿದ್ದಾವೆ. ಇವೆಲ್ಲ ಸಮುದಾಯಗಳ ನಿಜವಾದ ಸಮಸ್ಯೆಗಳು ಯಾವಾಗಲೂ ಸಹಿತ ಮುನ್ನೆಲೆಗೆ ಚರ್ಚೆಗೆ ಬರಲೇ ಇಲ್ಲ. ಯಾವಾಗೂ ಅದ್ರ ಬಗ್ಗೆ ಚರ್ಚೆನೇ ಆಗಲ್ಲ. ನಾವು ಚುನಾವಣೆ ಸಮಯದಲ್ಲಿ ಯಾರ್ದಾರ್ದು ಒಂದು ಕೊಲೆ ಆಗತ್ತೆ ಅಥವಾ ಆಗತ್ತೋ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ರಕ್ತದ ಕ್ರಾಂತಿ ಹನಿ ಹನಿ ರಕ್ತಕ್ಕೂ ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ ಮೇಲೆ ಚುನಾವಣೆಗಳು ನಡೀತಾ ಇದ್ದಾವೆ ಕಳೆದ 2-3 ದಶಕಗಳಿಂದ. ಆ ಕಾರಣಕ್ಕೋಸ್ಕರ ನೀವು ಚುನಾವಣೆ ವಿಷಯವೇ ನಿಮ್ಮ ಸಮಸ್ಯೆಗಳಾಗಲಿಲ್ಲ ಅಂತಂದರೆ ಅದ್ರ ಬಗ್ಗೆ ಚರ್ಚೆ ಮಾಡೋರು ಯಾರು? ಈ ಸಮುದಾಯಗಳು ಇವತ್ತು ಜಾಗ್ರತೆಗೊಂಡು ಅವರೊಂದು ಆಯ್ಕೆಯನ್ನು ಅವರ ಪ್ರತಿನಿಧಿಗೆ, ಅವ್ರನ್ನ ಯಾರು ಪ್ರತಿನಿಧಿಸ್ತಾರೋ ಅವರಿಗೆ ಮಾಡಿಕೊಂಡ್ರೆ ಅವರ ಸಮಸ್ಯೆಗಳು ಮುನ್ನಡೆಗೆ ಬರುತ್ತೆ. ನೋಡಿ, ಈ ಕುಣಿಬಿ ಸಮುದಾಯ ಅಂತಂದರೆ ಈ ಹಾಲಕ್ಕಿ ಒಕ್ಕಲಿಗ ಸಮುದಾಯ ಈ ಭಾಗದಲ್ಲಿದೆ. ತುಂಬ 100% ST ಸಮುದಾಯ. ಈ ನೀವು ಹೇಳಿದ್ರಲ್ಲ, ಈ ಹೆಗಡೆಯವರು, ಭಟ್ರು ಅಥವಾ ಮತ್ತು ನಿಮ್ಮ ಇವ್ರುಗಳು ಯಾವಾಗಾದರೂ ಒಂದು ದಿವಸ ಮಾತಾಡಿದಾರೇನ್ರಿ ಅವ್ರ ಬಗ್ಗೆ? ST ಸಮುದಾಯಕ್ಕೆ ಅವ್ರನ್ನ ಸೇರಿಸಬೇಕು ಅಂತ ಅಂದ್ಬಿಟ್ಟು ಯಾವುದಾದ್ರು ಒಂದು ದಿವಸ? ಯಾಕೆ ಅದು ಸಮಸ್ಯೆ ಅಲ್ವಾ? ಅದು 100% ಅವರ ಕುಲಶಾಸ್ತ್ರ ಅಧ್ಯಯನ ಮತ್ತು ಅವರ ಜೀವನ ಪದ್ಧತಿ, ಗುಣಲಕ್ಷಣಗಳು ಎಲ್ಲದೂ ನೋಡಿದ್ರೆ ಅವರು 100% ಅವರು STಗಳಿದ್ದಾರೆ. ಇವ್ರು ಯಾಕೆ ಮಾತಾಡಲ್ಲ? ಆ ಸಮುದಾಯಗಳು ಕೇಳಬೇಕು ತಾನೆ. ಅದೇ ರೀತಿ ಮತ್ತು ಬೇರೆ ನಿಮ್ಮ ST ಸಮುದಾಯಗಳ ಬಗ್ಗೆ ಹೇಳಿದ್ರಿ, ಯಲ್ಲಾಪುರ ಭಾಗದಲ್ಲಿ ST ಸಮುದಾಯಗಳ ಬಗ್ಗೆ ಹೇಳಿದ್ರಿ, ಕುಣಬಿ ಸಮುದಾಯಗಳ ಬಗ್ಗೆ ಹೇಳಿದ್ರಿ, ಗೌಳಿ ಸಮುದಾಯನೂ ಸಹಿತ. ಯಲ್ಲಾಪುರ ಆ ಭಾಗದಲ್ಲಿ ಗೌಳಿ ಸಮುದಾಯ ಇದೆ. ಗೌಳಿ ಸಮುದಾಯದ ಪ್ಯೂರ್ಲಿ ST ಬುಡಕಟ್ಟು. ಅವರಿಗೂ ಸಹಿತ ಇನ್ನೂವರೆಗೂ ಅವ್ರ ಬಗ್ಗೆ ಯಾರೂ ಮಾತಾಡ್ತಾನೂ ಇಲ್ಲ. ದೊಡ್ಡ ಸಮುದಾಯ ಇದೆ ಅದು. ಅವರ ಕುಲಶಾಸ್ತ್ರ ಅಧ್ಯಯನ ಬಗ್ಗೆ ಆಗಲಿ ಅಥವಾ ಅದನ್ನು ಒಂದು ಸೆಷನ್ಗಳಲ್ಲಿ ಮಾತಾಡೋ ಬಗ್ಗೆ ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಅಂತ ಅಂದರೆ, ನಿಮ್ಮನ್ನು ಯಾರು ಪ್ರತಿನಿಧಿಸ್ತಾರೆ ಅದು ಇಂಪಾರ್ಟೆಂಟ್ ಅಲ್ವೇ? ನಿಮ್ಮನ್ನೊಬ್ಬ, ನಾನು ಇದಕ್ಕಿಂತ ಹಿಂದೂ ಒಂದು ಡಿಬೇಟಲ್ಲಿ ಹೇಳಿದ್ದೀನಿ, ನಿಮ್ಮ ಬಗ್ಗೆ ಗೊತ್ತಿರುವಂಥ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಕನ್ಸರ್ನ್ ಇರುವಂಥವನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಇಶ್ಯೂಗಳನ್ನು ಸೆಷನ್ಗಳಲ್ಲಿ ಮಾತಾಡ್ತಾರೆ, ಮುನ್ನೆಲೆಗೆ ಬರುತ್ತೆ, ಮುಂದೆ ನಿಮಗೆ ಬೇಕಾದಂಥ ಹಕ್ಕುಗಳನ್ನು ಪಡ್ಕೋಬೋದು. ನೀವು ನಿಮ್ಮ ಸಮಸ್ಯೆಗಳಿಗೆ ಮತ್ತು ನಿಮಗೆ ಸಂಬಂಧನೇ ಇಲ್ಲದೆ ಇದ್ದವ್ರ ಪರವಾಗಿ ನಾವು ಗೆಲ್ಲಿಸ್ಕೊಂಡು ಬಂದರೆ ಹೇಗೆ ನಾವು ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು? ಸಾಧ್ಯನಾ? ಸಾಧ್ಯ ಇಲ್ಲ. ನೀವು ಮರಾಠ ಸಮುದಾಯದ ಬಗ್ಗೆ ಹೇಳಿದ್ರಿ. ದೊಡ್ಡ ಸಮುದಾಯ ಆಗಿರ್ತಕ್ಕಂಥ ಮರಾಠ ಸಮುದಾಯ ಟ್ರೆಡಿಷನಲಿ ಅದು BJP ಜೊತೆಗಿದೆ. ಈ ಸರಿ ಅದರಲ್ಲಿ ಏನಾದರೂ ಚೇಂಜ್ ಆಗೋಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಮರಾಠ ಸಮುದಾಯ ಖಂಡಿತ ಅಂಜಲಿ ಲಿಂಬಾಳ್ಕರ್ ಅವ್ರ ಜೊತೆಗಿರ್ತಾರೆ. ಯಾಕೆ ಅಂತ ಅಂದರೆ ನೋಡಿ, ಮರಾಠ ಸಮುದಾಯ ಸಹಿತ ಒಂದು OBC ಸಮುದಾಯ ಆಗಿದೆ. OBC ಸಮುದಾಯಕ್ಕೆ ಈಗ ನಾರ್ಮಲಿ OBC ಸಮುದಾಯ ಏನು ಹೇಳುತ್ತೆ, ಅಥವಾ ಹಿಂದುಳಿದ ಶೋಷಿತ ಸಮುದಾಯ ಏನು ಹೇಳ್ತವೆ, ನಮ್ಮವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನತ್ತೆ. ಟಿಕೆಟ್ ಕೊಟ್ಟಿದ್ದೀವಿ, ಈಗ ಹಾಕಿ ಓಟನ್ನು ನೀವು ಟಿಕೆಟ್ ಕೊಟ್ಟಾಗೂ ಸಹಿತ ಮತ್ತು ನೀವು ಬೇರೆ ಕಡೆ ಓಟ್ ಹಾಕಿದಾಗ ಮತ್ತೇನು ಮಾಡೋಕ್ಕಾಗತ್ತೆ? ಬದಲಾವಣೆ ಸಾಧ್ಯನಾ? ನಿಮ್ಮವರಿಗೆ ಪ್ರಾತಿನಿಧ್ಯ ಯಾವ ಕೊಟ್ಟಾಗ ನೀವು ಅವ್ರ ಬೆನ್ನಿಗೆ ನಿಲ್ಲಬೇಕಾಗತ್ತೆ. ಅಂಥ ಜಾಗೃತಿ ಆ ಸಮುದಾಯಗಳಿಗೆ ಬೇಕು. ಆ ಹಿಂದುಳಿದ ಎಲ್ಲ ಸಮುದಾಯಗಳಿಗೂ ಬೇಕು. ಜೊತೆಗೆ ವಿಶೇಷವಾಗಿ ನೀವೇನು ಮರಾಠ ಸಮುದಾಯ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಟ್ರೆಡಿಷ್ನಲಿ ಅಂದರೆ ಏನಾಗುತ್ತೆ, ಆ ಸಮುದಾಯಗಳ ನಾಯಕತ್ವ ಇಲ್ಲದೇ ಇದ್ದಾಗ ಟ್ರೆಡಿಷ್ನಲಿ ಅವರು ಎಲ್ಲೆಲ್ಲಿ ಅವ್ರವ್ರಿಗೆ ಇಷ್ಟನೋ ಅಲ್ಲಲ್ಲೂ ಹೋಗಿರ್ತಾರೆ. ಟ್ರೆಡಿಷ್ನಲಿ ಅಂತ ಅಂದರೆ ಇವಾಗ ನಿಮ್ಮ ಸಮುದಾಯಕ್ಕೆ ಮರಾಠ ಸಮುದಾಯದ ಪ್ರತಿನಿಧಿನೇ ಇರಬೇಕಾದ್ರೆ ಜೊತೆಗೆ ನಿಂತ್ಕೊಳ್ಳಿ. ನಿಮ್ಮ ಮುಂದಿನ ಹಕ್ಕಿನ ಹೋರಾಟವನ್ನು ಕಟ್ಟಿ ಅವ್ರ ಜೊತೆಗೆ. ಮೋದಿಯ ಮುಖ ನೋಡಿ ಎಲ್ಲರೂ ಓಟ್ ಕೇಳ್ತಾ ಇದ್ದಾರೆ BJPಯವರು, ಅಥವಾ ಮೋದಿ ಹೆಸರಲ್ಲಿ. ಈ ಸಲನೂ ಕೂಡ 3ನೇ ಸಲ ನಾವು ಮೋದಿ ಹೆಸರಲ್ಲಿ ಗೆದ್ದು ಬರ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಅಲ್ಲ, ಮೋದಿ ಏನು ಮಾಡಿದ್ದಾರೆ ಅಂತ ಅನ್ಬೇಕಲ್ಲ. ಮೋದಿ ಈ ದೇಶಕ್ಕೆ ಮಾರ್ತಾ ಇರೋದು ಯಾರ ಆಸ್ತಿನ? ರಾಹುಲ್ ಗಾಂಧಿ ಆಸ್ತಿನೇ ಅಥವಾ ಸೋನಿಯಾ ಗಾಂಧಿ ಆಸ್ತಿನ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ನೆಹರು ಅವರ ಕುಟುಂಬಗಳು ಈ ದೇಶಕ್ಕೆ ಈ ದೇಶದ ಜನರುಗಳಿಗೆ ಏನು ಆಸ್ತಿ ಮಾಡಿ ಹೋಗಿದ್ದಾರೆ, ಆ ಆಸ್ತಿನ ಮಾರ್ತಾ ಇರೋದು ತಾನೇ, ಅವ್ರ ಸ್ನೇಹಿತರುಗಳಿಗೆ ಕೊಡ್ತಾ ಇರೋದು. ಅದರಿಂದ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೋ ಅಥವಾ ಸೋನಿಯಾ ಗಾಂಧಿಗೋ ಅಥವಾ ರಾಹುಲ್ ಗಾಂಧಿ ಅವರಿಗೆ ಏನಾದ್ರು ತೊಂದರೆ ಇದೆಯಾ? ತೊಂದರೆ ಯಾರಿಗೆ? ನನಗೆ ತಾನೇ. ನನ್ನ ಆಸ್ತಿಗಳು ಮಾರ್ತಾ ಇರೋದು. ಆ ಅವೇರ್ನೆಸ್ಗಳನ್ನ ನಾವು ಹುಟ್ಟಾಕಲಿಲ್ಲ ಅಂದರೆ, ಮತ್ತು ನನಗನ್ಸುತ್ತೆ ಮೋದಿ ಈ ಬಾರಿ ಯಾರು ಸೋಲಿಲ್ಲ ಅಂದರೆ, ನಾವು ಈ ಜನಗಳು ಮೋದಿನ ಸೋಲಿಸಲಿಲ್ಲ ಅಂತಂದರೆ ಇನ್ನು ಮುಂದೆ ಚುನಾವಣೆ ಆಗೋದು ಕಷ್ಟ ಆಗ್ಬೋದು. ಅಷ್ಟಂತೂ ಸ್ಪಷ್ಟ. ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ಸಂವಿಧಾನನ ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ, ಈ ದೇಶ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ಈ ಬಾರಿ ಮೋದಿ ಸೋಲಲೇಬೇಕು.
ಈ ಬಾರಿ ಸೋಲಿಸಲಿಲ್ಲ ಅಂತ ಅಂದರೆ ಇದು ಕಾಂಗ್ರೆಸ್ನ ಸೋಲಾಗಲ್ಲ, ಇದು ಈ ದೇಶದ ಜನರ ಸೋಲಾಗತ್ತೆ. ಥ್ಯಾಂಕ್ ಯು ಲೋಹಿತ್ ನಾಯ್ಕ್ ಅವರೇ. ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಒಂದು ಒಳನೋಟಗಳನ್ನು ಕನ್ನಡ ಪ್ಲಾನೆಟ್ ಜೊತೆಗೆ ಹಂಚ್ಕೊಂಡಿದ್ದೀರಾ. ಸೊ ಕನ್ನಡ ಪ್ಲಾನೆಟ್ ವತಿಯಿಂದ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಧನ್ಯವಾದಗಳು.